Okay, next example ನೋಡಿ same translate each of the statements into logical expression using predicates, quantifier and logical connective. So ಅವರು some English statements ಕೊಟ್ಟಿದ್ದಾರೆ. ಸೊ ಈ ಸ್ಟೇಟ್ಮೆಂಟ್ಸ್ ನಾವು ಲಾಜಿಕಲ್ ಕನೆಕ್ಟಿವ್ಸ್ ಮತ್ತೆ ಪ್ರೆಡಿಕೇಟ್ ಕ್ವಾಂಟಿಫೈರ್ ಕನ್ವರ್ಟ್ ಮಾಡಬೇಕು. ಅದನ್ನ ಯೂಸ್ ಮಾಡಿಕೊಂಡು ಲಾಜಿಕಲ್ ಎಕ್ಸ್ಪ್ರೆಷನ್ಸ್ಗೆ ಕನ್ವರ್ಟ್ ಮಾಡಬೇಕು. ಸೊ ಅದಕ್ಕೆ ನೋಡಿ ಇಲ್ಲಿ ಆ ಮೇನ್ ಕ್ವಶನ್ ಅಲ್ಲಿ 5 ಸಬ್ಸ್ ಕ್ವಶನ್ಸ್ ಇದಾವೆ. ಫಸ್ಟು ಯಾವುದ್ರ ಬಗ್ಗೆ ಅವರು ಹೇಳ್ತಿದ್ದಾರೆ ಅಂದ್ರೆ ನಾವು ಅದನ್ನ ಐದು ಸೆಂಟೆನ್ಸ್ ಓದ್ಕೋಬೇಕು. ಸೊ 5 ಸೆಂಟೆನ್ಸ್ ಓದಿ ನಾವು ಫಸ್ಟ್ ಪ್ರೆಡಿಕೇಟ್ಸ್ ಬರ್ಕೋಬೇಕು, ಆಮೇಲೆ ಕಂಡೀಷನ್ಸ್ ಅಪ್ಲೈ ಮಾಡಬೇಕು. ಓಕೆ, ಫಸ್ಟ್ ಎ ಕ್ವಶನ್ ನೋಡಿ. ಕ್ವಶನ್ ಎ, ಸಮಥಿಂಗ್ ಈಸ್ ನಾಟ್ ಇನ್ ಕರೆಕ್ಟ್ ಪ್ಲೇಸ್. ಸಮಥಿಂಗ್ ಈಸ್ ನಾಟ್ ಇನ್ ಕರೆಕ್ಟ್ ಪ್ಲೇಸ್. ಓಕೆ, ಸೆಕೆಂಡ್ ಒನ್, ಆಲ್ ಟೂಲ್ಸ್ ಆರ್ ಇನ್ ಕರೆಕ್ಟ್ ಪ್ಲೇಸ್ and in excellent condition. Okay, ಮತ್ತೆ third, C, everything is in the correct place and in excellent condition. Okay, next D, nothing is in the correct place and is in excellent condition. Okay, ಮತ್ತೆ E ಏನು, one of your tools is not in the correct place but is in excellent condition. ನೋಡಿ ಇದರಲ್ಲಿ ಯಾವುದು ವರ್ಡ್ಸ್ ಎಲ್ಲದರಲ್ಲೂ ರಿಪೀಟ್ ಆಗಿರೋದಂದ್ರೆ ಸೊ ಕರೆಕ್ಟ್ ಪ್ಲೇಸು ಮತ್ತು ಎಕ್ಸಲೆಂಟ್ ಕಂಡೀಷನ್ ಈ ಕ್ವಶನ್ಸ್ ಅಲ್ಲಿ. ಸೊ ನಮಗೆ ಕರೆಕ್ಟ್ ಪ್ಲೇಸು ಮತ್ತು ಎಕ್ಸಲೆಂಟ್ ಕಂಡೀಷನ್ ಯೂಸ್ ಮಾಡಿಕೊಂಡು 2 ಪ್ರೆಡಿಕೇಟ್ ಬರೀಬೇಕು. ಸೊ ಹೆಂಗೆ ಬರೀಬೇಕು, ಯಾವಾಗಲೂ ನಾಟ್ ನೆಗೇಷನ್ನು ಪ್ರೆಡಿಕೇಟಲ್ಲಿ ಇರ್ಲಾರ್ದಂಗೆ ನಾವು ಬರ್ಕೋಬೇಕು. ಸೊ ಫಸ್ಟ್ ಏನು ಕೊಟ್ಟಿದ್ದಾರೆ, ಸಮಥಿಂಗ್ ಈಸ್ ನಾಟ್ ಇನ್ ಕರೆಕ್ಟ್ ಪ್ಲೇಸ್ ಐತಲ್ಲ, ಸೊ ಅದನ್ನ ನಾವೇನು ಬರ್ಕೋಬೇಕು, ಸೊಲ್ಯೂಷನಲ್ಲಿ ಪ್ರೆಡಿಕೇಟ್ ಪಿ ಆಫ್ ಎಕ್ಸ್, ನೀವು ಯಾವುದೋ ಕ್ಯೂ ಆಫ್ ಎಕ್ಸ್ ತಗೊಳ್ರಿ, ಎಸ್ ಆಫ್ ಎಕ್ಸ್ ತಗೊಳ್ರಿ, ಅಥವಾ ಎ ಆಫ್ ಎಕ್ಸ್ ಯಾವುದಾದ್ರೂ ತಗೋಬಹುದು. ಸೊ ಪಿ ಆಫ್ ಎಕ್ಸ್ ತಗೊಂಡಿದ್ದೀನಿ, ಹಿಯರ್ ಪಿ ಆಫ್ ಎಕ್ಸ್ ಏನ್ ಬರ್ಕೊ, ಪಿ ಆಫ್ ಪ್ರೆಡಿಕೇಟ್ ಅಂದ್ರೆ ಏನು, ಇಟ್ ಮಸ್ಟ್ ಕಂಟೈನ್ ಎ ವೇರಿಯಬಲ್ ಇರಬೇಕಲ್ಲಿ. ಸೊ ಸಮಥಿಂಗ್ ಈಸ್ ನಾಟ್ ಇನ್ ಕರೆಕ್ಟ್ ಪ್ಲೇಸ್ ಐತಲ್ಲ, ಸೊ ಅಲ್ಲಿ ಕರೆಕ್ಟ್ ಪ್ಲೇಸ್ ಅಲ್ಲಿ ನಾವ್ ಏನ್ ಬರೀಬೇಕು, ಎಕ್ಸ್ ವೇರಿಯಬಲ್ ಆಡ್ ಮಾಡಬೇಕು. ಸೊ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ವಿ ಅಲ್ಲ, ಪ್ರೆಡಿಕೇಟ್ ಹೆಂಗ್ ಫಾರ್ಮ್ ಮಾಡಬೇಕು, ಯೂಸಿಂಗ್ ಇನ್ಸರ್ಟ್ ಮಾಡಬೇಕು, ಇನ್ಸರ್ಟ್ ಆರ್ ಆಡ್ ದ ವೇರಿಯಬಲ್ ಇನ್ ಸೆಂಟೆನ್ಸಸ್, ದೆನ್ ಇಟ್ ವಿಲ್ ಬಿಕಮ್ ಅ ಪ್ರೆಡಿಕೇಟ್ಸ್. ಹೌದಾ, ಫಸ್ಟ್ ಪ್ರೆಡಿಕೇಟ್ ಏನು, ಪಿ ಆಫ್ ಎಕ್ಸ್ ಈಸ್ ಇನ್ ದ ಕರೆಕ್ಟ್ ಪ್ಲೇಸ್. ಸೊ ನಾವಿಲ್ಲಿ ಅವ್ರೇನ್ ಕೊಟ್ಟಿದ್ದಾರೆ, ನಾಟ್ ಕೊಟ್ಟಿದ್ರಲ್ಲ, ಅದನ್ನ ಯೂಸ್ ಮಾಡಬಾರ್ದು ನೆಗೇಷನ್. ಯಾವಾಗಲೂ ನೆಗೇಷನ್ ಆಮೇಲೆ ಅಪ್ಲೈ ಮಾಡಬೇಕು, ಬಟ್ ಪ್ರೆಡಿಕೇಟ್ ಬರೀಬೇಕಾದ್ರೆ ಕರೆಕ್ಟ್ ಫಾರ್ಮಲ್ಲಿ ಬರೀಬೇಕು. ಓಕೆ, ಪಿ ಆಫ್ ಎಕ್ಸ್ ಈಸ್ ಇನ್ ದ ಕರೆಕ್ಟ್ ಪ್ಲೇಸ್, ಇದು ಒಂದು ಪ್ರೆಡಿಕೇಟ್ ಆಯ್ತು. ನೆಕ್ಸ್ಟ್ ಏನು ವರ್ಡ್ಸ್ ಸೆಂಟೆನ್ಸ್ ಅಲ್ಲಿ ರಿಪೀಟ್ ಆಗಿದೆ ಅಂದ್ರೆ ಎಕ್ಸಲೆಂಟ್ ಕಂಡೀಷನ್. ಸೊ ಯಾವುದೋ ಒಂದು ಟೂಲು ಎಕ್ಸಲೆಂಟ್ ಕಂಡೀಷನ್ ಇದೆ ಅಂತ ಅದು ರಿಪೀಟ್ ಆಗಿದೆ. ಸೊ ನೆಕ್ಸ್ಟ್ ಏನು, ಸೆಕೆಂಡ್ ಪ್ರೆಡಿಕೇಟು ಆರ್ ಆಫ್ ಎಕ್ಸ್, ನೀವು ಕ್ಯಾಪಿಟಲ್ ಇ ಆಫ್ ಎಕ್ಸ್ ಬರೀಬಹುದು, ಯಾಕಂದ್ರೆ ಎಕ್ಸಲೆಂಟ್ ಕಂಡೀಷನ್ ಇದೆ ಅಲ್ಲ. ಸೊ ಎಕ್ಸಲೆಂಟ್ ಹೈಲೈಟ್ ಮಾಡುತ್ತಂದ್ರೆ ಯು ಕ್ಯಾನ್ ರೈಟ್ ಇನ್ಸ್ಟೆಡ್ ಆಫ್ ಆರ್ ಎಕ್ಸ್ ಯು ಕ್ಯಾನ್ ರೈಟ್ ಕ್ಯಾಪಿಟಲ್ ಇ ಆಫ್ ಎಕ್ಸ್. ಹಿಯರ್ ಐ ಆಮ್ ಟೇಕಿಂಗ್ ಆರ್ ಆಫ್ ಎಕ್ಸ್ ಈಸ್ ಎಕ್ಸಲೆಂಟ್ ಕಂಡೀಷನ್. ಏನು, ಎಕ್ಸ್ ಈಸ್ ಎಕ್ಸಲೆಂಟ್ ಕಂಡೀಷನ್. ಸೊ ಇವೆರಡು ಪ್ರೆಡಿಕೇಟ್ ನಾವು ಬರ್ಕೊಂಡ್ವಿ. ಈಗ 2 ಪ್ರೆಡಿಕೇಟ್ ಬರ್ಕೊಂಡ್ಮೇಲೆ ಈಗ ಜಸ್ಟ್ ಅದನ್ನ ಅಪ್ಲೈ ಮಾಡ್ಕೊಂತ ಹೋಗೋದು. ಓಕೆ, ನೆಕ್ಸ್ಟ್ ಫಸ್ಟ್ ನೋಡಿ, ಸಮಥಿಂಗ್ ಈಸ್ ನಾಟ್ ಇನ್ ಕರೆಕ್ಟ್ ಪ್ಲೇಸ್ ಅಂತಿದೆ. ಸೊ ಸಮಥಿಂಗ್ ಅಂದ್ರೆ ಏನ್ ನಾನು ಹೇಳಿದಿನಲ್ಲ, ಸೊ ಆಲು ಫಾರ್ ಎವ್ರಿಥಿಂಗ್ ಅಂತ ಇದ್ರೆ, ಎವ್ರಿ ಒನ್ ಆ ತರ ಇದ್ರೆ ಯೂನಿವರ್ಸಲ್ ಕ್ವಾಂಟಿಫೈರ್. ಬಟ್ ಸಮಥಿಂಗು ಫಾರ್ ಸಮ್ಮು ಅಂತ ಇದ್ರೆ ಅದು ಎಕ್ಸಿಸ್ಟೆನ್ಷಿಯಲ್ ಕ್ವಾಂಟಿಫೈರ್. ಸೊ ನಾವು ಫಸ್ಟ್ ಆನ್ಸರ್ ಏನು, ಸೊ existential quantifier of x, there exist x something, ಬಟ್ ನೋಡಿ ನಾಟ್ ಅಂತ ವರ್ಡ್ ಯೂಸ್ ಮಾಡಿದಾರಲ್ಲ, ಸೊ ನಾವು ಅವಾಗ ನೆಗೇಷನ್ ಮಾಡ್ಕೋಬೇಕು, ನೆಗೇಷನ್ ಆಫ್. ಸೊ ಇದು ಯಾವ್ದು ಪ್ರೆಡಿಕೇಟ್ ನಾವು ಯೂಸ್ ಮಾಡ್ಕೊಂಡಿವಿ, ಪಿ ಆಫ್ ಎಕ್ಸ್ ಅಲ್ಲ, ಸೊ ನೆಗೇಷನ್ ಆಫ್ ಪಿ ಆಫ್ ಎಕ್ಸ್. ಸೊ ಸಮಥಿಂಗ್ ಈಸ್ ನಾಟ್ ಇನ್ ಕರೆಕ್ಟ್ ಪ್ಲೇಸ್ ನಾವು ಬಿಕಮ್ ದೇರ್ ಎಕ್ಸಿಸ್ಟ್ ಎಕ್ಸ್ ಆರ್ ಸಮಥಿಂಗ್ ಎಕ್ಸ್, ನೆಗೇಷನ್ ಆಫ್ ಪಿ ಆಫ್ ಎಕ್ಸ್. ಸೊ ನಾವು ಇದನ್ನ ಲಾಜಿಕಲ್ ಕನೆಕ್ಟಿವ್ಸ್ ಯೂಸ್ ಮಾಡಿಕೊಂಡು, ಪ್ರೆಡಿಕೇಟ್ಸ್ ಯೂಸ್ ಮಾಡಿಕೊಂಡು, ಸೊ ಲಾಜಿಕಲ್ ಎಕ್ಸ್ಪ್ರೆಷನ್ ಅಲ್ಲಿ ಬರೆದ್ವಿ. ಯಾವುದು, ಫಸ್ಟ್ ಸೆಂಟೆನ್ಸ್. ನೆಕ್ಸ್ಟ್ ನೋಡಿ, ಆಲ್ ಟೂಲ್ಸ್ ಆರ್ ಇನ್ ಕರೆಕ್ಟ್ ಪ್ಲೇಸ್ ಅಂಡ್ ಆರ್ ಇನ್ ಎಕ್ಸಲೆಂಟ್ ಕಂಡೀಷನ್. ಸೊ ಆಲ್ ಅಂತ ಇದೆ ಅಲ್ಲ, ಸೊ ಆಲ್ ಅಂತ ಬಂದ್ರೆ, ಫಾರ್ ಎವ್ರಿ ಬಂದ್ರೆ, ಫಾರ್ ಆಲ್ ಬಂದ್ರೆ ನಾವು ಏನ್ ಯೂಸ್ ಮಾಡಬೇಕು, ಯೂನಿವರ್ಸಲ್ ಕ್ವಾಂಟಿಫೈರ್ ಸಿಂಬಲ್, ದಟ್ ಈಸ್ ಫಾರ್ ಆಲ್ ಎಕ್ಸ್. ಫಾರ್ ಆಲ್ ಎಕ್ಸ್ ಸಿ, ಇದರ ಎರಡು ಸ್ಟೇಟ್ಮೆಂಟ್ ಮರ್ಜ್ ಮಾಡಿದ್ದಾರೆ, ಅಂದ್ರೆ ಕಂಬೈನ್ ಮಾಡಿದ್ದಾರೆ. ಸಿ, ಆಲ್ ಟೂಲ್ಸ್ ಆರ್ ಇನ್ ಕರೆಕ್ಟ್ ಪ್ಲೇಸ್, ಅಂಡ್ ಅಂತ ಯೂಸ್ ಮಾಡಿದಾರಲ್ಲ. ಅಂಡ್ ಅಂದ್ರೆ ಏನ್ ಬರೀಬೇಕು ನಾವು, ಅಂಡ್ ಅಂದ್ರೆ ಏನು, ಕಂಜಂಕ್ಷನ್ ಅಲ್ಲ, ಕಂಜಂಕ್ಷನ್ ಸಿಂಬಲ್ ಏನು, ದಿಸ್ ಈಸ್ ದ ಕಂಜಂಕ್ಷನ್ ಸಿಂಬಲ್. ಸೊ ಆಲ್ ಟೂಲ್ಸ್ ಆರ್ ಇನ್ ಕರೆಕ್ಟ್ ಪ್ಲೇಸ್, ದಟ್ ಈಸ್ ಟೂಲ್ಸ್ ಆರ್ ಇನ್ ಕರೆಕ್ಟ್ ಪ್ಲೇಸ್, ಪಿ ಆಫ್ ಎಕ್ಸ್
ಅಂಡ್ ಅಂತಿದೆಯಲ್ಲ, ಸೊ ಅಂಡ್ ಪ್ಲೇಸಲ್ಲಿ ನಾವು ಕಂಜಂಕ್ಷನ್ದು ಸಿಂಬಲ್ ಹಾಕಬೇಕು. ನೆಕ್ಸ್ಟ್ ಏನು, ಆರ್ ಎಕ್ಸಲೆಂಟ್ ಕಂಡೀಷನ್. ಎಕ್ಸಲೆಂಟ್ ಕಂಡೀಷನ್ ಪ್ರೆಡಿಕೇಟ್ ಏನು, ಆರ್ ಆಫ್ ಎಕ್ಸ್. ಓಕೆ, ಇವಾಗ ನಾವು ಲಾಜಿಕಲ್ ಎಕ್ಸ್ಪ್ರೆಷನ್ ಅಲ್ಲಿ ಬರೆದ್ವಿ ಸೆಕೆಂಡ್ ಸ್ಟೇಟ್ಮೆಂಟ್. ಓಕೆ, ನೆಕ್ಸ್ಟ್ ಎವ್ರಿಥಿಂಗ್ ಈಸ್ ಇನ್ ದ ಕರೆಕ್ಟ್ ಪ್ಲೇಸ್ ಅಂಡ್ ಇನ್ ಎಕ್ಸಲೆಂಟ್ ಕಂಡೀಷನ್. ಸೊ ನೀವು ಕನ್ಫ್ಯೂಸ್ ಮಾಡ್ಕೋಬಾರ್ದು, ಸೇಮ್ ಸೆಂಟೆನ್ಸೇ, ಅದು ವರ್ಡ್ಸ್ ಚೇಂಜ್ ಮಾಡಿದಾರೆ ಅಷ್ಟೇ. ಇಲ್ಲಿ ಎವ್ರಿಥಿಂಗ್ ಅಂದ್ರೆ ಏನು, ಎವ್ರಿಥಿಂಗ್ ಅಂದ್ರೆ ಯೂನಿವರ್ಸಲ್ ಕ್ವಾಂಟಿಫೈಯರ್. ಅಗೇನ್ ದಸ್ ನೋಡಿ, ಅಗೇನ್ ಫಾರ್ ಆಲ್ ಎಕ್ಸ್. ಸೊ ಎರಡು ಸ್ಟೇಟ್ಮೆಂಟ್ ಇದೆ ಇಲ್ಲಿ, ಎವ್ರಿಥಿಂಗ್ ಈಸ್ ಇನ್ ದ ಕರೆಕ್ಟ್ ಪ್ಲೇಸ್ ಅಂಡ್ ಇಲ್ಲಿ ಯಾವ್ದು ಯೂಸ್ ಮಾಡಿದ್ದಾರೆ, ಲಾಜಿಕಲ್ ಕನೆಕ್ಟಿವ್ ಅಂಡ್ ಯೂಸ್ ಮಾಡಿದಾರಲ್ಲ, ಕಂಜಂಕ್ಷನ್. ಸೊ ಪಿ ಆಫ್ ಎಕ್ಸ್ ಅಂಡ್ ಆರ್ ಆಫ್ ಎಕ್ಸ್. ಓಕೆ, everything is in the correct place and excellent condition. Okay, this is in the logical expression. ಇಲ್ಲಿ ನೋಡಿ, ನೆಕ್ಸ್ಟ್ ನಥಿಂಗ್ ಈಸ್ ಇನ್ ದ ಕರೆಕ್ಟ್ ಪ್ಲೇಸ್ ಅಂಡ್ ಈಸ್ ಇನ್ ಕಂಡೀಷನ್, ಈಸ್ ಇನ್ ಎಕ್ಸಲೆಂಟ್ ಕಂಡೀಷನ್. ನಥಿಂಗ್ ಅಂತ ಇದೆ. ನಥಿಂಗ್ ಅಂತ ಅಂದ್ರೆ ಸೊ ನೆಗೇಷನ್ ಆಫ್ ದೇರ್ ಎಕ್ಸಿಸ್ಟ್. ಯಾವುದು ಒಂದು ನಮಗೆ ಯಾವುದು ಕರೆಕ್ಟ್ ಪ್ಲೇಸ್ ಅಲ್ಲಿ ಇಲ್ಲ, ಒಂದು ಟೂಲು ಕರೆಕ್ಟ್ ಪ್ಲೇಸ್ ಅಲ್ಲಿ ಇಲ್ಲ ಅಂದ್ರೆ ಏನಾಗುತ್ತೆ, ಸೊ ನೆಗೇಷನ್ ಬರುತ್ತೆ ಅವಾಗ. ನೆಗೇಷನ್ ಆಫ್ ದೇರ್ ಎಕ್ಸಿಸ್ಟ್ ಎಕ್ಸ್, ನೆಗೇಷನ್ ಆಫ್ ದೇರ್ ಎಕ್ಸಿಸ್ಟ್ ಎಕ್ಸ್. ಮತ್ತೇನಿದೆ, ಈಸ್ ಇನ್ ದ ಕರೆಕ್ಟ್ ಪ್ಲೇಸ್. ಈಸ್ ಇನ್ ದ ಕರೆಕ್ಟ್ ಪ್ಲೇಸ್ ಅಂದ್ರೆ ಪಿ ಆಫ್ ಎಕ್ಸ್. ಮತ್ತೆ ಇಲ್ಲಿ ಏನು ಯೂಸ್ ಮಾಡಿದ್ದಾರೆ, ಅಂಡ್ ಕನೆಕ್ಟಿವ್ ಅಲ್ಲ, ಸೊ ಕಂಜಂಕ್ಷನ್. ಓಕೆ, ಅಂಡ್ ಈಸ್ ಇನ್ ಎಕ್ಸಲೆಂಟ್ ಕನೆಕ್ಷನ್, ಸೇಮ್ ಆರ್ ಆಫ್ ಎಕ್ಸ್. ಓಕೆ, ನೆಕ್ಸ್ಟ್, so this is the logical expression. Last one nodi, one of your tool is not in the correct place but is in a excellent condition. Okay, one of your tool ಅಂದ್ರೆ ಫಾರ್ ಸಮ್, ಯಾವುದು ಒಂದು ಅಂತ ಹೇಳಿನಲ್ಲ, ಎಕ್ಸಿಸ್ಟೆನ್ಷಿಯಲ್ ಅಂದ್ರೆ ಫಾರ್ ಒಂದಕ್ಕಾದ್ರೆ ಅಪ್ಲೈ ಮಾಡ್ಬೋದು ನಾವು. ಸೊ ಅದಕ್ಕೆ ದೇರ್ ಎಕ್ಸಿಸ್ಟ್ ಎಕ್ಸ್, ಒನ್ ಟೂಲಿಗೆ ಅಪ್ಲೈ ಮಾಡ್ತಿದೀವಲ್ಲ. ಸೊ ಒನ್ ಆಫ್ ಯುವರ್ ಟೂಲ್ ಈಸ್ ಇನ್ ನಾಟ್ ಕಂಡೀಷನ್, ನಾಟ್ ಇನ್ ದ ಕರೆಕ್ಟ್ ಪ್ಲೇಸ್. ನಾಟ್ ಇನ್ ದ ಕರೆಕ್ಟ್ ಪ್ಲೇಸ್, ಸಿ ನಾಟ್ ಯೂಸ್ ಮಾಡಿದ್ದಾರೆ. ನಾಟ್ ಅಂದ್ರೆ ಏನು, ನಾಟ್ ಅಂದ್ರೆ ನೆಗೇಷನ್ ಆಫ್ ಪಿ ಆಫ್ ಎಕ್ಸ್. ನಾಟ್ ಅಂದ್ರೆ ನೆಗೇಷನ್ ಆಫ್ ಪಿ ಆಫ್ ಎಕ್ಸ್, ಬಟ್ ಈಸ್ ಇನ್ ದ ಎಕ್ಸಲೆಂಟ್ ಕಂಡೀಷನ್. ಬಟ್ ಸಿ, ಯಾವಾಗಲೂ ಬಟ್ ಅಂತ ಇದ್ರೆ ವರ್ಡ್, ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಈಸ್ ಅ ಅಂಡ್ ಕಂಡೀಷನ್, ದಟ್ ಈಸ್ ಕಂಜಂಕ್ಷನ್. ಸೊ ಅಂಡ್ ಆರ್ ಆಫ್ ಎಕ್ಸ್. ಸೊ ಈ ತರ ನಾವು ಇಂಗ್ಲಿಷ್ ಸೆಂಟೆನ್ಸಸ್ ನ ಫಸ್ಟ್ ಏನ್ ಮಾಡ್ಕೋಬೇಕು, ಪ್ರೆಡಿಕೇಟ್ಸ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡು ನೆಕ್ಸ್ಟ್ ವಿ ಹ್ಯಾವ್ ಟು ರೈಟ್ ಇನ್ ದ ಫಾರ್ಮ್ ಆಫ್ ಲಾಜಿಕಲ್ ಎಕ್ಸ್ಪ್ರೆಷನ್ ಯೂಸಿಂಗ್. ಈಗ ಅವರು ಇಂಗ್ಲಿಷ್ ಸ್ಟೇಟ್ಮೆಂಟ್ ಟು ಹೌ ಟು ಕನ್ವರ್ಟ್ ಪ್ರೆಡಿಕೇಟ್ಸ್ ಅಂಡ್ ಕ್ವಾಂಟಿಫೈರ್ಸ್ ಅಂತ ಈಗ ನಾವು ಕಲ್ತ್ವಿ ವಿತ್ ಎಕ್ಸಾಂಪಲ್ಸ್. ಈಗ ಅವರೇ ಪ್ರೆಡಿಕೇಟ್ಸ್ ಕೊಟ್ಬಿಟ್ಟಿರ್ತಾರೆ. ಈಗ ಏನು, ಅವರೇ ಪ್ರೆಡಿಕೇಟ್ಸ್ ಮತ್ತೆ ಕ್ವಾಂಟಿಫೈರ್ಸ್, ಐ ಮೀನ್ ಪ್ರೆಡಿಕೇಟ್ಸ್ ಸ್ಟೇಟ್ಮೆಂಟ್ಸ್ ಕೊಟ್ಬಿಟ್ಟಿರ್ತಾರೆ. ನಾವು ಅದನ್ನ ಲಾಜಿಕಲ್ ಎಕ್ಸ್ಪ್ರೆಷನ್ ಕೊಟ್ಟಿರ್ತಾರೆ. ಸೊ ನಾವು ಅದನ್ನ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಸೊ ದೇ ಆರ್ ಗಿವನ್ ದ ಪ್ರೆಡಿಕೇಟ್ ಸ್ಟೇಟ್ಮೆಂಟ್ಸ್, ವಿ ಹ್ಯಾವ್ ಟು ಕನ್ವರ್ಟ್ ಇನ್ ಟು ಇಂಗ್ಲಿಷ್ ಸೆಂಟೆನ್ಸ್. ಸೊ ಪ್ರೆಡಿಕೇಟ್ಸ್ ಕ್ವಾಂಟಿಫೈರ್ಸ್ ಮತ್ತೆ ಲಾಜಿಕಲ್ ಕನೆಕ್ಟಿವ್ಸ್ ಯೂಸ್ ಮಾಡಿಕೊಂಡು ಲಾಜಿಕಲ್ ಎಕ್ಸ್ಪ್ರೆಷನ್ಸ್ ಅವ್ರು ಕೊಟ್ರೆ ನಾವು ಹೆಂಗೆ ಇಂಗ್ಲಿಷ್ ಸೆಂಟೆನ್ಸ್ ಅಲ್ಲಿ ಕನ್ವರ್ಟ್ ಮಾಡೋದು ಅಂತ. ಸೊ ಈಗ ನೋಡಿ ಎಕ್ಸಾಂಪಲ್, ಲೆಟ್ ಪಿ ಆಫ್ ಎಕ್ಸ್ ಬಿ ದ ಸ್ಟೇಟ್ಮೆಂಟ್. ಪಿ ಆಫ್ ಎಕ್ಸ್ ಬಿ ದ ಸ್ಟೇಟ್ಮೆಂಟ್ ಅಂದ್ರೆ ಇದು ಪಿ ಆಫ್ ಎಕ್ಸ್ ಅಂದ್ರೆ ಪ್ರೆಡಿಕೇಟ್ ಅಂತ ತಿಳ್ಕೊಬೇಕು. ಯಾಕಂದ್ರೆ ವೇರಿಯಬಲ್ ಇದೆ, ಇದರಲ್ಲಿ ವೇರಿಯಬಲ್ ಇದೆ ಅಲ್ಲ, ಸೊ ಇದು ಪ್ರೆಡಿಕೇಟ್. ಪಿ ಆಫ್ ಎಕ್ಸ್ ಬಿ ದ ಸ್ಟೇಟ್ಮೆಂಟ್. ಏನು ಸ್ಟೇಟ್ಮೆಂಟ್ ಅದು, ಎಕ್ಸ್ ಸ್ಪೆಂಡ್ಸ್ more than 5 hours every weekday in class. ಅಂದ್ರೆ x spends more than 5 hours every weekday in class. ಇದು predicate statement. Where the domain for x consists of all students. ಅಂದ್ರೆ domain ಅಂದ್ರೆ the group of the people or animals ಅಂತ ಹೇಳಿದೀನಿ. domain ಅಂದ್ರೆ ಒಂದು ಗ್ರೂಪ್ ತರ. ಸೊ ಅದು ಏನು ಡೊಮೈನ್ ಕನ್ಸಿಸ್ಟ್ ಆಫ್ ಏನು, ಡೊಮೈನ್ ಸ್ಟೂಡೆಂಟ್ಸ್ ಅಂತ. ಅಂದ್ರೆ ಸೊ ಸ್ಟೂಡೆಂಟ್ಸ್ ಬಗ್ಗೆ ಹೇಳ್ತಿದ್ದಾರೆ ಈಗ. ಸೊ ಎಕ್ಸ್ ಅಂದ್ರೆ ನಾವು ಸ್ಟೂಡೆಂಟ್ ಅಂತ ತಿಳ್ಕೋಬೇಕು. ಓಕೆ, ಸೊ ಲೆಟ್ ಪಿ ಆಫ್ ಎಕ್ಸ್ ಬಿ ದ ಸ್ಟೇಟ್ಮೆಂಟ್. ಏನ್ ಸ್ಟೇಟ್ಮೆಂಟ್ ಅಂದ್ರೆ ಎಕ್ಸ್ಪೆಂಡ್ಸ್ ಮೋರ್ ದೆನ್ 5 hours ಎವ್ರಿ ವೀಕ್ ಡೇ ಇನ್ ಕ್ಲಾಸ್ ಅಂತ ಕೊಟ್ಟಿದ್ದಾರೆ. ಸೊ ಅವರು ಲಾಜಿಕಲ್ ಎಕ್ಸ್ಪ್ರೆಷನ್ಸ್ ಪ್ರೆಡಿಕೇಟ್ಸ್ ಯೂಸ್ ಮಾಡ್ಕೊಂಡು ಕೊಟ್ಟಿದ್ದಾರೆ. ನಾವು ಅದನ್ನ ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಸೊ ಎಕ್ಸ್ಪ್ರೆಸ್ ಈಚ್ ಆಫ್ ದ ಕ್ವಾಂಟಿಫಿಕೇಶನ್ ಇನ್ ಇಂಗ್ಲಿಷ್. ಅಂದ್ರೆ ಈ ತರ ನಾವು ಕೊಟ್ಟಿದೀವಿ, ನೀವು ಅದನ್ನ ಇಂಗ್ಲಿಷ್ ಅಲ್ಲಿ ಬರೀರಿ ಅಂತ ಅರ್ಥ. ಫಸ್ಟ್ ಕ್ವಶನ್ ಏನ್ ಕೊಟ್ಟಿದ್ದಾರೆ ನೋಡಿ, ಸಿ ಇದೇನಿದು ಎಕ್ಸಿಸ್ಟೆನ್ಷಿಯಲ್ ಕ್ವಾಂಟಿಫೈಯರ್ ಅಲ್ಲ. ಸೊ ದೇರ್ ಎಕ್ಸಿಸ್ಟ್ ಎಕ್ಸ್ ಪಿ ಆಫ್ ಎಕ್ಸ್. ದೇರ್ ಎಕ್ಸಿಸ್ಟ್ ಎಕ್ಸ್ ಪಿ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಅಂದ್ರೆ ಏನು, ಇಲ್ಲಿ ಡೊಮೈನ್ ಕನ್ಸಿಸ್ಟ್ ಆಫ್ ಸ್ಟೂಡೆಂಟ್ಸ್. ಆ ಗ್ರೂಪ್ ಅಲ್ಲಿ ಏನಿದ್ದಾರೆ, ಸ್ಟೂಡೆಂಟ್ಸ್ ಇದ್ದಾರೆ. ಸೊ ಎಕ್ಸ್ ಅಂದ್ರೆ ಸ್ಟೂಡೆಂಟ್ಸ್ ಅಂತ ತಿಳ್ಕೋಬೇಕು. ಸೊ ದೇರ್ ಎಕ್ಸಿಸ್ಟ್ ಎಕ್ಸ್ ಪಿ ಆಫ್ ಎಕ್ಸ್ ಅಂದ್ರೆ
ದೇರ್ ಎಕ್ಸಿಸ್ಟ್ ಅಂದರೆ ದೇರ್ ಎಕ್ಸಿಸ್ಟ್ ನೀವು ದೇರ್ ಎಕ್ಸಿಸ್ಟ್ ಅಂತಾನು ಬರೀಬೋದು, ಅಥವಾ ದೇರ್ ಈಸ್ ಅ ಸ್ಟೂಡೆಂಟ್ ದೇರ್ ಎಕ್ಸಿಸ್ಟ್ ಅ ಸ್ಟೂಡೆಂಟ್ ಅಂತಾನು ಬರೀಬೋದು, ಅಥವಾ ದೇರ್ ಈಸ್ ಅ ಸ್ಟೂಡೆಂಟ್ ಅಂತಾನು ಬರೀಬೋದು, ಏನು ತಪ್ಪಿಲ್ಲ. ಓಕೆ, ಸೊ ಇದು ಎಕ್ಸಿಸ್ಟೆನ್ಷಿಯಲ್ ಕ್ವಾಂಟಿಫೈಯರ್ ಅಲ್ಲ, ಸೊ ದೇರ್ ಎಕ್ಸಿಸ್ಟ್ ಸಿಂಬಲ್ ಇದು. ಸೊ ದೇರ್ ಈಸ್ ಎ ಸ್ಟೂಡೆಂಟ್ ಹೂ ಸ್ಪೆಂಡ್ಸ್ ಮೋರ್ ದೆನ್ 5 hours ಅಷ್ಟೇ. ಇಲ್ಲಿ ಏನೈತಲ್ಲ, ಇಲ್ಲಿ ಇನ್ ಕ್ವಾಂಟಿಫೈಯರ್ದು ಇದೇನೈತಲ್ಲ ಇದನ್ನ ನಾವು ಇಲ್ಲಿ ಮೆನ್ಷನ್ ಮಾಡಬೇಕು. ದೇರ್ ಈಸ್ ಎ ಸ್ಟೂಡೆಂಟ್, ದೇರ್ ಎಕ್ಸಿಸ್ಟ್ ಆರ್ ಫಾರ್ ಸಮ್, ಅದು ಡಿಪೆಂಡಿಂಗ್ ಆನ್ ದ ಕ್ವಶನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಫಾರ್ ಸಮ್ ಅಥವಾ ಸಮಥಿಂಗ್ ನಾವು ಬರೆಯೋದು ಡಿಪೆಂಡ್ ಆನ್ ದ ಕ್ವಶನ್ಸ್. ಬಟ್ ಇಲ್ಲಿ ಸ್ಟೂಡೆಂಟ್ ಬಗ್ಗೆ ಹೇಳ್ತಿದಾರಲ್ಲ, ಒಂದು ಪರ್ಸನ್ ಬಗ್ಗೆ ಹೇಳ್ತಿದ್ದಾರೆ. ಸೊ ದೇರ್ ಈಸ್ ಎ ಸ್ಟೂಡೆಂಟ್, ದೇರ್ ಎಕ್ಸಿಸ್ಟ್ ಎಕ್ಸ್ ಅಂದ್ರೆ ಸ್ಟೂಡೆಂಟ್, ದೇರ್ ಈಸ್ ಎ ಸ್ಟೂಡೆಂಟ್ ಹೂ ಸ್ಪೆಂಡ್ಸ್ ಆಸ್ ಇಟ್ ಇಸ್ ಬರೆದಬೇಕು. ಹೂ ಸ್ಪೆಂಡ್ಸ್ ಮೋರ್ ದೆನ್ ಪಿ ಆಫ್ ಎಕ್ಸ್ ಅಂದ್ರೆ ಏನು, ಎಕ್ಸ್ ಸ್ಪೆಂಡ್ಸ್ ಮೋರ್ ದೆನ್ 5 hours ಎವ್ರಿ ವೀಕ್ ಡೇ ಇನ್ ಕ್ಲಾಸ್. ಸೊ ಎಕ್ಸ್ ಬರೀಬಾರ್ದು, ಅದ್ರ ಬದಲು ಸ್ಟೂಡೆಂಟ್ ನಾವು ಯೂಸ್ ಮಾಡಿವಲ್ಲ, ದೇರ್ ಈಸ್ ಎ ಸ್ಟೂಡೆಂಟ್ ಹೂ ಸ್ಪೆಂಡ್ಸ್ ಮೋರ್ ದೆನ್ 5 hours ಎವ್ರಿ ವೀಕೆಂಡ್ ಇನ್ ಕ್ಲಾಸ್ ಆಸ್ ಇಟ್ ಇಸ್ ಹಾಗೆ ಬರೀಬೇಕು. ಪಿ ಆಫ್ ಎಕ್ಸ್ ಏನ್ ಮಾಡೀವಿ ನಾವು, ದೇರ್ ಈಸ್ ಎ ಸ್ಟೂಡೆಂಟ್ ಒಂದು ಆ್ಯಡ್ ಮಾಡೀವಿ, ಯಾಕಂದ್ರೆ ಅಲ್ಲಿ ಸಿಂಬಲ್ ಅವರು ಕ್ವಾಂಟಿಫಿಕೇಶನ್ ಯೂನಿವರ್ಸಲ್ ಕೊಟ್ಟಿಲ್ಲ, ಎಕ್ಸಿಸ್ಟೆನ್ಷಿಯಲ್ ಕೊಟ್ಟಿದ್ದಾರೆ, ಅದಕ್ಕೆ ನಾವು ದೇರ್ ಈಸ್ ಎ ಸ್ಟೂಡೆಂಟ್ ಅಂತ ಯೂಸ್ ಮಾಡಿದ್ವಿ. ಆಯ್ತಾ? ನೆಕ್ಸ್ಟ್ ನೋಡಿ, ಇದೇನು ಯೂನಿವರ್ಸಲ್ದಲ್ಲ, ಇದಕ್ಕೆ ಏನಂತ ಓದ್ತೀವಿ, ಫಾರ್ ಆಲ್ ಎಕ್ಸ್ ಪಿ ಆಫ್ ಎಕ್ಸ್, ಫಾರ್ ಆಲ್ ಎಕ್ಸ್ ಪಿ ಆಫ್ ಎಕ್ಸ್. ಸೊ ಫಾರ್ ಆಲ್ ಎಕ್ಸ್ ಅಂತ ನಾವು ಓದಕ್ಕಾಗಲ್ಲ. ಫಾರ್ ಆಲ್ ಎಕ್ಸ್ ಅಂತ ಯಾಕೆ ಓದಕ್ಕಾಗಲ್ಲ ಅಂದ್ರೆ, ನಮಗೆ ಗೊತ್ತು ಎಕ್ಸ್ ಅಂದ್ರೆ ಏನು, ಡೊಮೈನ್ ಏನು ಕೊಟ್ಟಿದ್ದಾರೆ, ಸ್ಟೂಡೆಂಟ್ ಅಂತ ಕೊಟ್ಟಿದಾರಲ್ಲ. ಸೊ ನಾವೇನು ಓದ್ಬೇಕು ಅವಾಗ, ಎವ್ರಿ ಸ್ಟೂಡೆಂಟ್ ಅಂತ ಓದ್ಬೇಕು. ಸೊ ಎವ್ರಿ ಸ್ಟೂಡೆಂಟ್ ಅಂತ ನಾವು ಬರೀಬೇಕು. ಫಾರ್ ಆಲ್ ಎಕ್ಸ್ ಅಂದ್ರೆ ಸ್ಟೂಡೆಂಟ್, ಎವ್ರಿ ಸ್ಟೂಡೆಂಟ್ ಅಷ್ಟೇ. ಉಳಿದಿದ್ದೆಲ್ಲ ಪಿ ಆಫ್ ಎಕ್ಸ್ ಸ್ಟೇಟ್ಮೆಂಟ್ ಏನೋ ಅದೇ ಬರೀಬೇಕು. ಎವ್ರಿ ಸ್ಟೂಡೆಂಟ್ ಸ್ಪೆಂಡ್ಸ್ ಮೋರ್ ದೆನ್ 5 hours ಎವ್ರಿ ವೀಕ್ ಡೇ ಇನ್ ಕ್ಲಾಸ್, ಸೇಮ್ ರಿಪೀಟ್. ಓಕೆ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ದೇರ್ ಎಕ್ಸಿಸ್ಟ್ ಎಕ್ಸ್ ನೆಗೇಷನ್ ಆಫ್ ಪಿ ಎಕ್ಸ್. ನೆಗೇಷನ್ ಕೊಟ್ಟಾರಲ್ಲ, ನೆಗೇಷನ್ ಕೊಟ್ಟರೆ ಪಿ ಆಫ್ ಎಕ್ಸ್ ಸ್ಟೇಟ್ಮೆಂಟ್ನ ನಾವು ನೆಗೆಟ್ ಮಾಡಬೇಕು. ಓಕೆ, ದೇರ್ ಎಕ್ಸಿಸ್ಟ್ ಎಕ್ಸ್ ನೆಗೇಷನ್ ಆಫ್ ಪಿ ಎಕ್ಸ್. ಓಕೆ, ದೇರ್ ಈಸ್ ಎ ಸ್ಟೂಡೆಂಟ್. ಸೊ ದೇರ್ ಎಕ್ಸಿಸ್ಟ್ ಎಕ್ಸ್ ಹೆಂಗೆ ಬರ್ಕೊಳೋದು, ದೇರ್ ಈಸ್ ಎ ಸ್ಟೂಡೆಂಟ್. ಯಾಕೆ ಸ್ಟೂಡೆಂಟು, ಎಕ್ಸ್ ಅಂದ್ರೆ ಡೊಮೈನು, ಸ್ಟೂಡೆಂಟ್ಸ್ ಬಗ್ಗೆ ಹೇಳ್ತಿದ್ದಾರೆ ಅವರು, ಅದಕ್ಕೆ ಸ್ಟೂಡೆಂಟ್. ಓಕೆನಾ? ದೇರ್ ಈಸ್ ಎ ಸ್ಟೂಡೆಂಟ್ ಹೂ ಡಸ್ ನಾಟ್ ಸ್ಪೆಂಡ್ ಮೋರ್ ದೆನ್, ಹೂ ಡಸ್ ನಾಟ್ ಸ್ಪೆಂಡ್, ಇದನ್ನ ಯಾಕೆ ಯು ಆ್ಯಡ್ ಮಾಡಿದೀವಿ ನಾವು, ಯಾಕಂದ್ರೆ ಅವ್ರ ಕ್ವಶನ್ ಅಲ್ಲಿ ಏನ್ ಕೇಳಿದ್ದಾರೆ, ನೆಗೇಷನ್ ಪಿ ಆಫ್ ಎಕ್ಸ್ ಕೇಳಿದಾರಲ್ಲ, ಸೊ ಅದನ್ನ ನೆಗೆಟ್ ಮಾಡ್ತಿದೀವಿ. ಸೊ ಹೂ ಡಸ್ ನಾಟ್ ಸ್ಪೆಂಡ್ ಮೋರ್ ದೆನ್ 5 hours ಎವ್ರಿ ವೀಕೆಂಡ್ ಇನ್ ಅ ಕ್ಲಾಸ್. ಆಯ್ತಾ? ನೆಕ್ಸ್ಟ್, ಫಾರ್ ಆಲ್ ಎಕ್ಸ್ ನೆಗೇಷನ್ ಆಫ್ ಪಿ ಎಕ್ಸ್, ಫಾರ್ ಆಲ್ ಎಕ್ಸ್ ನೆಗೇಷನ್ ಆಫ್ ಪಿ ಆಫ್ ಎಕ್ಸ್. ಫಾರ್ ಆಲ್ ಎಕ್ಸ್ ಅಂದ್ರೆ ಏನು, ಸಿ ಫಾರ್ ಆಲ್ ಎಕ್ಸ್ ನೆಗೇಷನ್ ಆಫ್ ಪಿ ಎಕ್ಸ್, ನೋ ಸ್ಟೂಡೆಂಟ್ ಸ್ಪೆಂಡ್ಸ್ ಮೋರ್ ದೆನ್ 5 hours. ಸೊ ನೆಗೇಷನ್ ಆಫ್ ಪಿ ಎಕ್ಸ್ ಅಂದ್ರೆ, ಓಕೆ, ಬರೀ ಪಿ ಆಫ್ ಎಕ್ಸ್ ಅಂದ್ರೆ ಏನು, ಎಕ್ಸ್ಪೆನ್ಸ್ ಯಾವ್ದಾದ್ರು ಒಂದು ಸ್ಟೂಡೆಂಟ್ಸು ಅದನ್ನ ಅಲ್ಲಿ 5 hours ಸ್ಪೆಂಡ್ ಮಾಡ್ತಾರಂತೆ ವೀಕ್ ಡೇ ಅಲ್ಲಿ ಒಂದು ಕ್ಲಾಸ್ ಅಲ್ಲಿ. ಬಟ್ ಅವ್ರು ನೆಗೇಷನ್ ಹೇಳ್ತಿದ್ದಾರೆ, ನೆಗೇಷನ್ ಆಫ್ ಪಿ ಎಕ್ಸ್ ಅಂದ್ರೆ ಒಬ್ರು ಸ್ಟೂಡೆಂಟ್ಸು ಅಲ್ಲಿ ಮೋರ್ ದೆನ್ 5 hours ಎವ್ರಿ ವೀಕ್ ಡೇ ಇನ್ ಕ್ಲಾಸ್ ಅಂದ್ರೆ ಅವ್ರು ಸ್ಪೆಂಡ್ ಮಾಡಲ್ಲ ಅಂತ ಅರ್ಥ. ಸೊ ನೋ ಸ್ಟೂಡೆಂಟ್ ಸ್ಪೆಂಡ್ಸ್ ಮೋರ್ ದೆನ್ hours ಎವ್ರಿ ವೀಕ್ ಡೇ ಇನ್ ಎ ಕ್ಲಾಸ್. ಸೊ ನೆಗೇಷನ್ ಆಫ್ ನೆಗೆಟ್ ಮಾಡಿದ್ರೆ ಒಬ್ರು ಒಬ್ಬ ಸ್ಟೂಡೆಂಟ್ಸ್ ಅಲ್ಲಿ ಸ್ಪೆಂಡ್ ಮಾಡಲ್ಲ ಅಂತ. ಸೊ this is about the translating the predicate and quantifiers into English statements. You notice second example, translate the statement into English statements where rx is x is a rabbit. rx ಅಂದ್ರೆ ಏನು, predicate ಏನು ಕೊಟ್ಟಾರೆ, x is a rabbit ಅಂತೆ. ಮತ್ತೆ and h of x is x hops. hops ಅಂದ್ರೆ ಏನು ಗೊತ್ತಾ, ಜಂಪ್ ಮಾಡೋದು, ಜಿಗಿಯೋದು. ಸೊ ರ್ಯಾಬಿಟ್ ಜಂಪ್ ಮಾಡ್ಕೊಂತ ಹೋಗ್ತಾವಲ್ಲ, ಅದಕ್ಕೆ ಹಾಪ್ಸ್ ಅಂತ, ಹಾಪಿಂಗ್ ಅಂತಾರೆ ಅದಕ್ಕೆ. ಸೊ ಆರ್ ಎಕ್ಸ್ ಅಂದ್ರೆ ಏನು, ಎಕ್ಸ್ ಇಸ್ ಅ ರ್ಯಾಬಿಟ್ ಅಂಡ್ ಹೆಚ್ ಆಫ್ ಎಕ್ಸ್ ಅಂದ್ರೆ ಎಕ್ಸ್ ಹಾಪ್ಸ್. ಓಕೆ, ಸೊ ಆರ್ ಎಕ್ಸ್ ಅಂದ್ರೆ ಏನು, ಆರ್ ಎಕ್ಸ್ ಏನ್ ಕೊಟ್ಟಿದ್ದಾರೆ ಅವರು, ಎಕ್ಸ್ ಇಸ್ ಅ ರ್ಯಾಬಿಟ್. ಓಕೆ, ಮತ್ತೆ ಹೆಚ್ ಆಫ್ ಎಕ್ಸ್ ಏನ್ ಕೊಟ್ಟಿದ್ದಾರೆ ಅವರು, ಎಕ್ಸ್ ಹಾಪ್ಸ್. ಸೊ ಇಲ್ಲಿ ವೇರಿಯಬಲ್ ಇದ್ದಿದ್ದಕ್ಕೆ ಇದಕ್ಕೆ ನಾವು ಪ್ರೆಡಿಕೇಟ್ ಅಂತ ಕರಿತೀವಿ. ಸೊ ಅವರೇ ಕೊಟ್ಬಿಟ್ಟಿದ್ದಾರೆ ಪ್ರೆಡಿಕೇಟ್. ಮತ್ತೆ ಇಲ್ಲಿ ಅಂಡ್ ಡೊಮೈನ್ ಕನ್ಸಿಸ್ಟ್ ಆಫ್ ಆಲ್ ಅನಿಮಲ್ಸ್. ಸೊ ಆ ಡೊಮೈನ್, ಆ ಗ್ರೂಪ್ ಎದ್ರ ಬಗ್ಗೆ ಹೇಳ್ತಿದೆ, ಅನಿಮಲ್ಸ್ ಬಗ್ಗೆ ಹೇಳ್ತಿದ್ದಾರೆ ಅವರು. ಓಕೆ, ನೆಕ್ಸ್ಟ್ ಅದರಲ್ಲಿ ಕ್ವಶನ್ ನೋಡಿ, ಫಾರ್ ಆಲ್ ಎಕ್ಸ್ ಆರ್ ಎಕ್ಸ್ ಆರ್ ಆಫ್ ಎಕ್ಸ್ ಇದೇನಿದು, ಇಂಪ್ಲೈಸ್ ಎಚ್ ಆಫ್ ಎಕ್ಸ್ ಇದೆ. ಸೊ ಫಾರ್ ಆಲ್ ಎಕ್ಸ್ ಅಂದ್ರೆ ಏನ್ ಮಾಡ್ಬೇಕು ನಾವು, ಇಲ್ಲಿ ಎಕ್ಸ್ ಅಂದ್ರೆ ಏನು, ಡೊಮೈನ್ ಏನು, ಅನಿಮಲ್ಸ್. ಸೊ ಫಾರ್ ಆಲ್, ಇಲ್ಲಿ ರ್ಯಾಬಿಟ್ ಅಂತ ತಗೊಳಂಗಿಲ್ಲ, ನಮಗೆ ಗೊತ್ತಿಲ್ಲ, ಅನಿಮಲ್ಸ್ ಡೊಮೈನ್ ಅಂದ್ರೆ ಯಾವ್ದಾದ್ರು ಆಗಿರ್ಬೋದು. ಸೊ ಫಾರ್ ಆಲ್ ಎಕ್ಸ್, ಫಾರ್ ಆಲ್ ಅನಿಮಲ್ಸ್. ಸೊ ಇಫ್ ಅಂತ ಯಾಕೆ ತಗೊಂಡಿದೀವಿ, ಸೊ ಇಲ್ಲಿ ಇಂಪ್ಲಿಕೇಶನ್ ಸಿಂಬಲ್ ಇದೆಯಲ್ಲ, ಸೊ ಇಫ್ ಅಂತ ತಗೊಂಡಿದೀವಿ. ಸೊ ಇಫ್, ಸೊ ಲಾಜಿಕಲ್ ಕನೆಕ್ಟಿವ್, ಇಫ್ an animal is rabbit
then it hops. An animal is rabbit, so that is x is a rabbit, rx. Okay, r of x implies h of x andre h of x andre ಏನು x hops andre for all animals if an animal is rabbit then it hops. Okay, so ನೋಡಿ ಇಫ್ ದೆನ್ ಎರಡು ಪ್ರಪೋಸಿಷನ್ ಎರಡು ಪ್ರೆಡಿಕೇಟ್ ಮಿಡ್ಲ್ ಅಲ್ಲಿ ನಾವು ಇನ್ಸರ್ಟ್ ಮಾಡ್ತಿದ್ವಿ. ಫಾರ್ ಆಲ್ ಅನಿಮಲ್ಸ್ ಅಂದ್ರೆ ಫಾರ್ ಆಲ್ ಎಕ್ಸ್, ಇಫ್ ಲಾಜಿಕಲ್ ಕನೆಕ್ಟಿವ್ ದೆನ್ ಲಾಜಿಕಲ್ ಕನೆಕ್ಟಿವ್, an animal is rabbit is a ಯಾವುದಿದು ಪ್ರೆಡಿಕೇಟ್ ಆರ್ ಎಕ್ಸ್, ದೆನ್ ಇಟ್ ಹಾಪ್ಸ್ ಏನಿದು ಹೆಚ್ ಆಫ್ ಎಕ್ಸ್, ದಟ್ ಈಸ್ ಪ್ರೆಡಿಕೇಟ್ ಹೆಚ್ ಆಫ್ ಎಕ್ಸ್. ಆಯ್ತಾ? ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಫಾರ್ ಆಲ್ ಎಕ್ಸ್ ಆರ್ ಆಫ್ ಎಕ್ಸ್ ಅಂಡ್ ಹೆಚ್ ಆಫ್ ಎಕ್ಸ್ ಇದೆ, ಆರ್ ಆಫ್ ಎಕ್ಸ್ ಅಂಡ್ ಹೆಚ್ ಆಫ್ ಎಕ್ಸ್ ಇದೆ. ಫಾರ್ ಆಲ್ ಅಂದ್ರೆ ಆಲ್ ಅನಿಮಲ್ಸ್ ಆರ್ ರ್ಯಾಬಿಟ್ಸ್. ಹೌದಾ? ಆಲ್ ಅನಿಮಲ್ಸ್ ಅಂದ್ರೆ ಯಾಕೆ? ಸೊ ಅವರು ಫಾರ್ ಆಲ್ ಇದು ಯೂನಿವರ್ಸಲ್ ಕ್ವಾಂಟಿಫಿಕೇಶನ್ ಸಿಂಬಲ್ ಕೊಟ್ಟಿದಾರಲ್ಲ, ಎಕ್ಸ್ ಅಂದ್ರೆ ಅನಿಮಲ್ ಡೊಮೈನ್ ನೇಮ್. ಆಲ್ ಅನಿಮಲ್ಸ್ ಆರ್ ಆಫ್ ಎಕ್ಸ್ ಅಂದ್ರೆ ರ್ಯಾಬಿಟ್. ನೋಡಿ ಇಲ್ಲಿ ಏನ್ ಕೊಟ್ಟಿದ್ದಾರೆ, ಇದೇನಿದು ಕಂಜಂಕ್ಷನ್ ಅಂದ್ರೆ ಅಂಡ್ ಅಲ್ಲ. ಸೊ ಅದಕ್ಕೆ ನಾವು ಏನಂತ ಬರೀಬೇಕು, ಆಲ್ ಅನಿಮಲ್ಸ್ ಆರ್ ರ್ಯಾಬಿಟ್ಸ್ ಅಂಡ್ ದೇ ಹಾಪ್. ಸೊ ಇದೇನಿದೆ, ದೇ ಹಾಪ್ ಎಚ್ ಆಫ್ ಎಕ್ಸ್, ಆರ್ ರ್ಯಾಬಿಟ್ಸ್ ಆರ್ ಆರ್ ಆಫ್ ಎಕ್ಸ್. ಸೊ ಡೊಮೈನ್ ಗೊತ್ತಾಯ್ತಾ? ಈ ತರ ಮಾಡಬೇಕು. ನೆಕ್ಸ್ಟ್ ದೇರ್ ಎಕ್ಸಿಸ್ಟ್ ಎಕ್ಸ್, ಆರ್ ಆಫ್ ಎಕ್ಸ್ ಇಂಪ್ಲೈಸ್ ಎಚ್ ಆಫ್ ಎಕ್ಸ್. ದೇರ್ ಎಕ್ಸಿಸ್ಟ್ ಅಂದ್ರೆ ನೋಡಿ, ದೇರ್ ಎಕ್ಸಿಸ್ಟ್ ಅಟ್ಲೀಸ್ಟ್ ಒನ್ ಅನಿಮಲ್. ದೇರ್ ಅಂದ್ರೆ ಅಲ್ಲಿ ಯಾವ್ದಾದ್ರು ಒಂದು ಅನಿಮಲ್, ದೇರ್ ಎಕ್ಸಿಸ್ಟ್ ಒನ್ ಅನಿಮಲ್ ಅಂಡ್ ಇಫ್ ಇಟ್ ಈಸ್ ಅ ರ್ಯಾಬಿಟ್, ಅದು ರ್ಯಾಬಿಟ್ ಆಗಿದ್ರೆ ದೆನ್ ಇಟ್ ಹಾಪ್ಸ್. ಸೊ ದೇರ್ ಎಕ್ಸಿಸ್ಟ್ ಅಟ್ಲೀಸ್ಟ್ ಒನ್ ಅನಿಮಲ್, ದೇರ್ ಎಕ್ಸಿಸ್ಟ್ ಅಟ್ಲೀಸ್ಟ್ ಒನ್ ಅನಿಮಲ್ ಅಂದ್ರೆ ಯಾವ್ದಾದ್ರು ಒಂದು ಪ್ರಾಣಿ ಇದೆ ಅಂತ. ದೇರ್ ಎಕ್ಸಿಸ್ಟ್ ಒನ್ ಅನಿಮಲ್, ಸೊ ದೇರ್ ಎಕ್ಸಿಸ್ಟ್, ಇದು ಈ ಸಿಂಬಲ್ ನಾವು ಬರೆದ್ವಿ ಈಗ, ದೇರ್ ಎಕ್ಸಿಸ್ಟ್ ಒನ್ ಅನಿಮಲ್ ಅಂಡ್ ಇಫ್ ಇಟ್ ಈಸ್ ರ್ಯಾಬಿಟ್ ದೆನ್ ಇಟ್ ಹಾಪ್ಸ್. ಇದು ಅಂಡ್ ಬರಿಲ್ಲ ಅಂದ್ರೂ ನಡೆಯುತ್ತೆ. ಇಫ್ ಇಟ್ ಈಸ್ ರ್ಯಾಬಿಟ್ ದೆನ್ ಇಟ್ ಹಾಪ್ಸ್ ಅನ್ನು ಡೈರೆಕ್ಟ್ ಬರಿಬಹುದು. ಇಫ್ ಇಟ್ ಈಸ್ ರ್ಯಾಬಿಟ್ ಆಗಿದ್ರೆ ಅದು ದೆನ್ ಇಟ್ ಹಾಪ್ಸ್. ಓಕೆ, ಇಫ್ ಇಟ್ ಈಸ್ ರ್ಯಾಬಿಟ್ ಅಂದ್ರೆ ಆರ್ ಆಫ್ ಎಕ್ಸ್, ಸೊ ಹೆಚ್ ಆಫ್ ಎಕ್ಸ್ ಅಂದ್ರೆ ಹಾಪ್ಸ್. ಸೊ ನಾವು ಬರೆದಿದ್ದು ಕರೆಕ್ಟ್. ನೆಕ್ಸ್ಟ್ ದೇರ್ ಎಕ್ಸಿಸ್ಟ್ ಎಕ್ಸ್, ಆರ್ ಆಫ್ ಎಕ್ಸ್ ಅಂಡ್ ಎಚ್ ಆಫ್ ಎಕ್ಸ್ ಇದೆ. ದೇರ್ ಎಕ್ಸಿಸ್ಟ್ ಎಕ್ಸ್ ಅಂದ್ರೆ ದೇರ್ ಎಕ್ಸಿಸ್ಟ್ ಅಟ್ಲೀಸ್ಟ್ ಒನ್ ಅನಿಮಲ್ ವಿಚ್ ಈಸ್ ಅ ರ್ಯಾಬಿಟ್ ಅಂಡ್ ಇಟ್ ಹ್ಯಾಪ್ಸ್. ಸೊ ಏನಿಲ್ಲ, ಸೇಮ್ ಇಂಪ್ಲಿಕೇಶನ್ ಬದಲು ಅಂಡ್ ಇದೆ, ಅಂಡ್ ಯೂಸ್ ಮಾಡಿದ್ವಿ. ಸೊ ಈ ತರ ನಾವು ಕನ್ವರ್ಟ್ ಮಾಡ್ಬೋದು. ಹೌ ಟು ಕನ್ವರ್ಟ್ ಪ್ರೆಡಿಕೇಟ್ ಅಂಡ್ ಕ್ವಾಂಟಿಫೈರ್ಸ್ ಇಂಟು ಇಂಗ್ಲಿಷ್ ಸೆಂಟೆನ್ಸಸ್. ಓಕೆ, ನೆಕ್ಸ್ಟ್ ಟಾಪಿಕ್ ನೆಕ್ಸ್ಟ್ ಕ್ವಾಂಟಿಫೈರ್ಸ್ ಅಲ್ಲಿ ಮಾಡ್ತೀನಿ. ನಿಮ್ಗೆ ಇದು ವಿಡಿಯೋಸು ಲೈಕ್ ಆಗಿದ್ರೆ ಯು ಕ್ಯಾನ್ ಸಬ್ಸ್ಕ್ರೈಬ್ ದಟ್.